ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಮುಸಲ್ಮಾನರಿಗೆ ಅತಿ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ಸುವೇಂದು ಅಧಿಕಾರಿ, ಮಮತಾ ಬ್ಯಾನರ್ಜಿ ಸಿಡಿದೆದ್ದಿದ್ದಾರೆ. ಈ ಸರ್ಕಾರ ಉಳಿಯಕ್ಕೆ ಬಿಡಲ್ಲ, ನರೇಂದ್ರ ಮೋದಿ ಸರ್ಕಾರನೂ ಶೇಕ್ ಆಗುತ್ತೆ ಅಂತ ಸಿಡಿದೆದ್ದಿದ್ದಾರೆ. ಅಂತಹದ್ದೊಂದು ಸ್ಟೆಪ್ ಇಟ್ಟಿದ್ದಾರೆ. 2010-12ರಲ್ಲಿ ಆಗಿದ್ದೇನು, ಈಗ ಅದನ್ನು ಯಾವ ರೀತಿ ಉಲ್ಟಾ ಮಾಡಿದ್ದಾರೆ ಸುವೇಂದು ಅಧಿಕಾರಿ, ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿದ್ದಾರೆ ಮತ್ತೊಮ್ಮೆ ಈ ತೀರ್ಮಾನದ ಮೂಲಕ. ಈತ ಅಭಿಷೇಕ್ ಬ್ಯಾನರ್ಜಿ ಯಾವ ರೀತಿ ಶಾಕ್ಗೆ ಒಳಗಾಗಿದ್ದಾರೆ ಸರ್ಕಾರದ ಈ ಕ್ರಮದಿಂದ, ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದೊಂದು ಇನ್ಫಾರ್ಮೇಷನ್ ನೋಡಿ, ಆಮೇಲೆ ಇವತ್ತಿನ ಬೆಳವಣಿಗೆ ಗೊತ್ತಾಗುತ್ತೆ ನಿಮಗೆ. 2010-12ರ ಅವಧಿಯಲ್ಲಿ OBC ಸ್ಟೇಟಸನ್ನು ಮಮತಾ ಬ್ಯಾನರ್ಜಿಯವರು ಗ್ರ್ಯಾಂಟ್ ಮಾಡಿದರು. ಎರಡು ರೀತಿಯಲ್ಲಿ OBCಯಲ್ಲಿ A, B ಅಂತ, ಒಂದರಲ್ಲಿ 10% ರಿಸರ್ವೇಷನು, ಇನ್ನೊಂದರಲ್ಲಿ 7% ರಿಸರ್ವೇಷನು ಅಂತೆಲ್ಲ ಇತ್ತು. ಬೇರೆ ಬೇರೆ ವರ್ಗಗಳನ್ನು OBCಗೆ ಸೇರಿಸ್ಕೊಂಡು ಬಂದರು. 77 ಕಮ್ಯುನಿಟಿಗಳಿಗೆ OBC ಸ್ಟೇಟಸ್ ಕೊಟ್ಟು ಅವ್ರಿಗೆ ಸರ್ಕಾರದಿಂದ ಆ ಸ್ಕೀಮ್ ಬೇಸ್ಡಾಗಿ ಏನೇನು ಸಿಗಬೇಕೋ ಅದು ಇದು ಕೊಡ್ತಾಯಿದ್ರು 77 ಕಮ್ಯುನಿಟಿಗಳಿಗೆ. ಅದರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, 77 ಕಮ್ಯುನಿಟಿ OBCಗೆ ಸೇರಿಸಿದ್ರಲ್ಲಿ ಮಮತಾ ಬ್ಯಾನರ್ಜಿ 75 ಮುಸ್ಲಿಮ್ರೇ ಇದ್ದರು. ಮುಸಲ್ಮಾನ್ ಕಮ್ಯುನಿಟಿ ಬೇರೆ ಜಾತಿಗಳನ್ನು 75 ಕಮ್ಯುನಿಟಿಗಳನ್ನು OBCಗೆ ಸೇರಿಸಿದ್ರು. ಈಗೇನು ಮಾಡಿದ್ದಾರೆ ಸುವೇಂದು ಅಧಿಕಾರಿ ಹಾಗಾದರೆ? ಈಗ ಪಶ್ಚಿಮ ಬಂಗಾಳ ಸರ್ಕಾರ ಹೈಕೋರ್ಟ್ ತೀರ್ಪನ್ನು ಆಧಾರವಾಗಿಟ್ಟುಕೊಂಡೆ, ಯಾರೂ ತುಟಿಕ್ ಪಿಟಿಕ್ ಅನ್ನೋಕ್ಕಾಗಲ್ಲ ಇದಕ್ಕೆ, OBC ಮೀಸಲಾತಿ ನೀತಿಯನ್ನು ಪರಿಷ್ಕರಣೆ ಮಾಡಿದೆ. 66 ಜಾತಿಗಳನ್ನು ಒಳಗೊಂಡ ಹೊಸ ಪಟ್ಟಿ ಪ್ರಕಟ ಮಾಡಿದೆ. ರಾಜ್ಯದಲ್ಲಿ ಒಟ್ಟು OBC ಮೀಸಲಾತಿಯನ್ನು 7% ಮಾತ್ರ ಸೀಮಿತಗೊಳಿಸಲಾಗಿದೆ. 10, 7, 17 ನಯಾ ಪೈಸೆ ಎಂಥದೂ ಇಲ್ಲ ಇನ್ನು ಮುಂದೆ. 7%ಗೆ ಸೀಮಿತಗೊಳಿಸಿದ್ದಾರೆ. ಈ ಮುಂಚೆ ಜಾರಿಯಲ್ಲಿದ್ದ 2 ಪ್ರತ್ಯೇಕ ವರ್ಗಗಳ ಪದ್ಧತಿಯನ್ನು ರದ್ದುಗೊಳಿಸಿರೋದು ಮತ್ತು ಮುಸಲ್ಮಾನ್ ಕೆಲವು ವರ್ಗಗಳಿಗೆ, ಕಮ್ಯುನಿಟೀಸ್ಗೆ ಏನು ಕೊಡಲಾಗಿತ್ತಲ್ಲ ಅದನ್ನು ಕೂಡ ರದ್ದುಪಡಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಈ ಸ್ಟೆಪ್ಗೆ ಈಗ ಅಲ್ಲಿನ ಸಮುದಾಯಗಳು ಕಂಗಾಲಾಗಿವೆ. ಮಮತಾ ಬ್ಯಾನರ್ಜಿ ಮುಸಲ್ಮಾನರಿಗೆ ದೊಡ್ಡ ಘೋರ ಅನ್ಯಾಯ ನಡೀತಿದೆ ಈ ಪಶ್ಚಿಮ ಬಂಗಾಳದಲ್ಲಿ ಅಂತ ಸಿಡಿದೆದ್ದಿದ್ದಾರೆ. ಹೈಕೋರ್ಟೇ ಈ ರೀತಿ ಕೊಡೋದು ಇಲ್ಲೀಗಲ್ ಅಂತ ತೀರ್ಪು ಕೊಟ್ಟಿರುತ್ತೆ. ಆ ತೀರ್ಪನ್ನೇ ಬೇಸಾಗಿಟ್ಟುಕೊಂಡು ಈಗ ಸುವೇಂದು ಅಧಿಕಾರಿ ಸರ್ಕಾರ ಈ ಸ್ಟೆಪ್ ತೊಗೊಂಡಿದೆ. ಒಂದು, ಸುಪ್ರೀಂ ಕೋರ್ಟ್ಗೆ ಹಾಕಿದ ಅರ್ಜಿಯನ್ನು ವಾಪಸ್ ತೊಗೊಂಡಿದ್ದು ಮಮತಾ ಬ್ಯಾನರ್ಜಿ ಸರ್ಕಾರ, ಅರ್ಜಿ ಹಾಕ್ಕೊಂಡಿತ್ತು ಈ ನಿಟ್ಟಿನಲ್ಲಿ. ಮತ್ತೊಂದು, ಹೈಕೋರ್ಟ್ ಆದೇಶದ ಮೇರೆಗೆ ಇಂಥದ್ದೊಂದು ಬಿಗ್ ಸ್ಟೆಪ್. ಈಗ SC ST ಫೇಕ್ ಸರ್ಟಿಫಿಕೇಟನ್ನು ಯಾರ್ಯಾರು ಕೊಡಲಾಗಿತ್ತು ಅದನ್ನು ಕೂಡ ರಿವರ್ಸ್ ಮಾಡ್ತಿದ್ದಾರೆ. ಕೊಟ್ಟ ಅಧಿಕಾರಿಗಳಿಗೂ ಕೂಡ ತಲೆದಂಡ ಇಲ್ಲ ಶಿಕ್ಷೆ ಕ್ರಮ ಆಗುತ್ತೆ. ಯಾರಿಗೆ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ ಸುರಿತಾ ಇದ್ರಲ್ಲ, ಹಾಗೆ ಅರ್ಹರಿಗೆ ಕೊಡಬೇಕಾಗಿದ್ದನ್ನು ಯಾರ್ಯಾರಿಗೋ ಕಂಡವ್ರಿಗೆ ಸುರಿತಾ ಇದ್ರಲ್ಲ ಅದನ್ನು ಕಟ್ ಮಾಡ್ತಿದ್ದಾರೆ ಸುವೇಂದು ಅಧಿಕಾರಿ. ಈ ಕಡೆ OBC ಸ್ಟೇಟಸನ್ನು ಮುಸಲ್ಮಾನ್ ಕಮ್ಯುನಿಟಿಗಳಿಗೆ ಮಾತ್ರ ಹುಡುಕಿ ಅಲಾಟ್ ಮಾಡಿದಂತಹ ಮಮತಾ ಬ್ಯಾನರ್ಜಿ ಕ್ರಮವನ್ನು ತಲೆ ಕೆಳಗು ಮಾಡಿದೆ ಈಗ ಸುವೇಂದು ಸರ್ಕಾರ. ಸೊ ಅರ್ಹರಿಗೆ ಅವಕಾಶ ಸಿಗೋ ರೀತಿ, ಅರ್ಹರಿಗೆ OBC ಸ್ಥಾನಮಾನ ಸಿಗೋ ರೀತಿಯಲ್ಲಿ ಮಾಡಿರೋದು. ಏನು ಇರೆಗ್ಯುಲರಿಟೀಸ್ ಇತ್ತಲ್ಲ ಅದನ್ನೆಲ್ಲ ತೆಗೆದುಹಾಕಿ 7% ಕೋಟಾ ಜಾಬ್ ಮತ್ತು ಸರ್ವಿಸಲ್ಲಿ ವೆಸ್ಟ್ ಬೆಂಗಾಲಲ್ಲಿ 66 ವರ್ಗಗಳಿಗೆ OBC ಲಿಸ್ಟಲ್ಲಿ ಫೈನಲ್ ಮಾಡಿದ್ದಾರೆ. ಸೊ ಯಾರಿಗೆ ನಿಜವಾಗಿ OBCಯಲ್ಲಿ ಸಿಗಬೇಕಿತ್ತಲ್ಲ ಅಂಥವ್ರಿಗೆ ಈಗ ನ್ಯಾಯ ಸಿಗ್ತಾ ಇದೆ ಈ ಮೂಲಕ. ಇಷ್ಟು ವರ್ಷಗಳ ಬಳಿಕ ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನುವಂಥ ಜಯ ಘೋಷ ಮೊಳಗಿದೆ ವೆಸ್ಟ್ ಬೆಂಗಾಲಲ್ಲಿ. ಇನ್ನು 43 ಪ್ರಾಪರ್ಟೀಸ್, ಇದು TMCಯ ರಾಜ ಮಹಾರಾಜರುಗಳಿಗೆ ಸಂಬಂಧಪಟ್ಟದ್ದು. ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇದು 43 ಪ್ರಾಪರ್ಟಿಗಳು TMC MP ಅಭಿಷೇಕ್ ಬ್ಯಾನರ್ಜಿ ಹೆಸರಲ್ಲಿದೆಯಂತೆ. 43 ಪ್ರಾಪರ್ಟಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡೀಟೇಲ್ ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನೋದು ಕಂಡು ಬರ್ತಿದೆ. ಈಗಾಗಲೇ KMC ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಅದು ಪಾಪ TMC ಕಂಟ್ರೋಲಲ್ಲೇ ಇದೆ, ಅಲ್ಲಿ TMCನೇ ಲೋಕಲ್ ಬಾಡಿಯಲ್ಲಿ ರೂಲ್ ಮಾಡ್ತಿರೋದು. ಆದಾಗ್ಯೂ ಕೂಡ ಅಲ್ಲಿ 17 ಪ್ರಾಪರ್ಟಿ ಮಮತಾ ಬ್ಯಾನರ್ಜಿ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿಗೆ 17 ಪ್ರಾಪರ್ಟಿಗೆ ಇಲ್ಲಿಗಲ್ ಆಗಿ ಏನೇನಿದೆ ಅನ್ನೋದ್ರ ಬಗ್ಗೆ ನೋಟಿಸ್ ಕೊಡಲಾಗಿದೆ. ಒಟ್ಟು 43 ಅಕ್ರಮ ಆಸ್ತಿಗಳನ್ನು ಹೊಂದಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ. BJP ಪಟ್ಟಿಯನ್ನು ಬಿಟ್ಟಿದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಈಗ ಶುರು ಆಗ್ತಾ ಇದೆ. ಸೊ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್.
ಅತ್ತ ನಿನ್ನೆನೇ ರಿಪೋರ್ಟ್ ಮಾಡಿದ್ದೀವಿ, ಗಮನಿಸ್ತಾ ಇದ್ರೆ ಇವತ್ತೆಲ್ಲ ಕಡೆ ಸುದ್ದಿ, ನಿನ್ನೆನೇ ರಿವ್ಯೂ ನಿಮ್ಮ ಮುಂದೆ ಇಟ್ಟಿದೆ. ಫಾಲ್ತಾದಲ್ಲಿ ರೀಪೋಲಿಂಗ್ ಆಗ್ತಾ ಇದೆ, ಮರು ಮತದಾನಕ್ಕೂ ಮುನ್ನ 2 ದಿನ ಮುಂಚೆನೆ ಜಹಾಂಗೀರ್ ಖಾನ್, ಯಾರು ಪುಷ್ಪ, ಸಿಂಗಮ್ಮ ಆದರೆ ನಾನು ಪುಷ್ಪ ಅಂತ ಹೇಳಿದ್ದಂತಹ ಜಹಾಂಗೀರ್ ಖಾನ್ ಕಾಲು ಕಿತ್ತಿರೋದು. 2 ದಿನ ಇದ್ದಾಗ ಮತದಾನಕ್ಕೆ ವಾಪಸ್ ತಗೊಂಡಿರೋದಲ್ಲದೆ ಸುವೇಂದು ಅಧಿಕಾರಿಯನ್ನು ಹಾಡಿ ಹೊಗಳಿರುವ ಒಂದು ಅಚ್ಚರಿಯ ಘಟನೆ TMCಗೆ ನುಂಗಲಾರ್ದ ತುತ್ತಾಗಿದೆ. ಪುಷ್ಪ ತಲೆಗೆ ಬಾಗ್ಬಿಟ್ಟ ಅಂತ ಅವರು TMC ಅವರೇ ಕಾಲೆಳಿತಿದ್ದಾರೆ, TMC ಅವರೇ ಮುಗಿಬಿದ್ದಿದ್ದಾರೆ. ಇಂಥ ನಿರ್ಧಾರಗಳಿಂದ ಪಕ್ಷಕ್ಕೆ ಎಷ್ಟು ಹೊಡೆತ ಬೀಳುತ್ತೆ. ಈ ರೀತಿ ಪರಿಸ್ಥಿತಿಗಳಲ್ಲಿ ಕ್ಯಾಂಡಿಡೇಟ್ಸ್ ಎಷ್ಟು ಹೋರಾಟ ಮಾಡಬೇಕು, ಸೋಲ್ತೀವೋ ಗೆಲ್ತೀವೋ ಸೆಕೆಂಡರಿ ಹೋರಾಟ ಮಾಡಬೇಕು. ಆದರೆ ಎಲೆಕ್ಷನ್ನಿಂದ ಹಿಂದೆ ಕಾಲಿಟ್ಟಿರುವಂಥ ಈ ಜಹಾಂಗೀರ್ ಖಾನ್ ಶೇಮ್ ಅಂತ TMC ಅವರೇ ಮುಗಿಬಿದ್ದಿದ್ದಾರೆ. ಅಂಥ ಶಾಕನ್ನೇ ಜಹಾಂಗೀರ್ ಖಾನ್ ಕೊಟ್ಟಿರೋದು. ಈ ಜಹಾಂಗೀರ್ ಖಾನ್ ಅಂದರೆ ಅಲ್ಲಿ ಪ್ರಭಾವ ಅಂತೆಂಥದ್ದಲ್ಲ. ಜಹಾಂಗೀರ್ ಖಾನ್ ಬ್ರದರು ಈಗ ಸಿಕ್ಕಾಕೊಂಡಿರೋದು, ಅಲ್ಲಿ ಸಿಕ್ಕಾಪಟ್ಟೆ ವಸೂಲಿ, ಜನರನ್ನು ಹೆದರಿಸಿ ಬೆದರಿಸಿ ದುಡ್ಡು ತಗೊಳ್ತಾ ಇದ್ದ ಕೇಸಲ್ಲಿ ಅಭಿಷೇಕ್ ಬ್ಯಾನರ್ಜಿ ಕೋಟೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದ. ಅಂದರೆ ಹಿಡ್ತಾ ಈ ಜಹಾಂಗೀರ್ ಖಾನ್ ಕೈಯಲ್ಲೇ ಇತ್ತು. UPಯಿಂದ ಅಜಯ್ ಪಾಲ್ ಶರ್ಮಾ ಸಿಂಗಮ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಬಂದಾಗಿದೆ. ಜಹಾಂಗೀರ್ ಖಾನ್ ನಾನು ಪುಷ್ಪ, ನಾನು ಹೆದರಲ್ಲ ಅಂತೆಲ್ಲ ಹೇಳಿದ್ದು ಈಗ ಸುವೇಂದು ಅಧಿಕಾರಿ ಫಾಲ್ತಾಗಿ ಒಳ್ಳೆ ಕೊಡುಗೆ ಕೊಡ್ತಿದ್ದಾರೆ, ದೊಡ್ಡ ಪ್ಯಾಕೇಜ್ ಕೊಟ್ಟಿದ್ದಾರೆ. ನಾನು ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡಲಿ, ಅವ್ರು ಚೆನ್ನಾಗಿ ಆಡಳಿತ ಮಾಡ್ತಿದ್ದಾರೆ, ನಾನು ಇಲ್ಲಿ ಶಾಂತಿ ಕದಡೋಕೆ ಬಯಸಲ್ಲ, ಫಾಲ್ತಾದ ಮನೆ ಮಗ ನಾನು, ಅಭಿವೃದ್ಧಿ ಆಗುತ್ತೆ ಅಂದರೆ ನಾನು ಖುಷಿ ಪಡ್ತೀನಿ, ಯಾಕೆ ನಿಲ್ಲಿ ಎಲೆಕ್ಷನ್ಗೆ ನಾನು ಅಂತ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಕಡೆ ಕ್ಷಣದಲ್ಲಿ ಶಸ್ತ್ರತ್ಯಾಗ ಮಾಡಿ TMCಗೆ ಆಘಾತ ಎದುರಾಗಿದೆ. ಇದೇ ಜಹಾಂಗೀರ್ ಖಾನ್ ಕಾನ್ಸ್ಟಿಟ್ಯೂನ್ಸಿಲಿ BJP ಕ್ಯಾಂಡಿಡೇಟ್ ಹೆಸರಿಗೆ ಪಟ್ಟಿ ಅಂಟಿಸಲಾಗಿತ್ತು ಎಲೆಕ್ಷನ್ ದಿನ, ನೆನಪಿರಬಹುದು ನಿಮಗೆ. ಏನೇನು EVM ಸಂಬಂಧಪಟ್ಟಂತೆ ತಿರುಚುವ ಪ್ರಕ್ರಿಯೆ ನಡೆದಿತ್ತು. BJP ಎಲೆಕ್ಷನ್ ಕಮಿಷನ್ ಮೊರೆ ಹೋಗಿ ಸಾಕ್ಷಿಗಳು ಸಿಕ್ಕು ಮರು ಮತದಾನಕ್ಕೆ ಅವಕಾಶ ಸಿಗತ್ತೆ. ಅಲ್ಲಿ ಹಿಂದೂಗಳು ಮನೆ ಬಿಟ್ಟು ಬರಬಾರ್ದು, ಅವತ್ತು ಓಟ್ ಹಾಕಲೇಬಾರ್ದು ಅಂತ ಹೆದರಿಸಿ ಕೂರಿಸಿರೋದು ಕೂಡ ಕಂಪ್ಲೇಂಟ್ ಆಗಿತ್ತು. ಈಗ ನೋಡಿದ್ರೆ ಆಸಾಮಿ ಎಸ್ಕೇಪ್, ಎಲೆಕ್ಷನ್ಗೆ ನಿಲ್ತಿಲ್ಲ. ಇಂಥದ್ದೊಂದು ಆಘಾತ, ಬ್ಯಾಕ್ ಟು ಬ್ಯಾಕ್ TMCಗೆ ಮರ್ಮಾಘಾತ. ಇದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಮೀಟಿಂಗ್ ಕರೆದಿದ್ದಾರೆ MLAಗಳದ್ದು. ಒಂದು, ಯಾರ್ಯಾರು ಹೋಗ್ತಿರೋ ಪಕ್ಷ ಬಿಟ್ಟು ಹೋಗಿ ಅಂತ, ಮತ್ತೊಂದು ಮುಸಲ್ಮಾನರಿಗೆ ಅನ್ಯಾಯ ಆಗ್ತಿದೆ, ಅದ್ರ ಪರವಾಗಿ ನಾವು ಹೋರಾಡಬೇಕು ಅಂತ. ಈ 2 ವಿಚಾರಗಳ ಮೇಲೆ TMC ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಈಗ ಶುರುವಾಗಿರೋದು. उत्तरबंगा बार बार BJP को सपोर्ट दिया, मोदी जी को हाथ मजबूत करने के लिए वोट दिया. हर महीने चीफ मिनिस्टर को उत्तरबंग को मिलेगा. मैं यहाँ घूमने नहीं आऊंगा, काम करने के लिए आऊंगा और ज्यादा बात भी नहीं बोलूंगा, ज्यादा काम करूंगा. एक एम्स, एक IIM, एक IIT, एक कैंसर हॉस्पिटल उत्तर बंगो को बनाने के लिए जो संकल्प पत्र में है, उसका लैंड और 4 जिले में होगा, 1 जिले में नहीं. उत्तर बंगा बार बार BJP को सपोर्ट दिया, मोदी जी को हाथ मजबूत करने के लिए वोट दिया. 2009 से हमारी MP जीत रहा है पहाड़ में. उत्तर बंगा में काम करके हम लोग उत्तर बंगा का जनता का जो आशीर्वाद पिछले कम से कम 1.5 दशक से मिल रहा है, उसका जो सपना है, जो उम्मीद है, वो पूरा करने का काम भारतीय जनता पार्टी का स्टेट गवर्नमेंट करेगा. उत्तर बंग में उत्तर कन्या को फुल फेजेड चालू करने का काम भी हम लोग करेगा. हर महीने चीफ मिनिस्टर को उत्तर बंग को मिलेगा. मैं यहाँ घूमने नहीं आऊंगा, काम करने के लिए आऊंगा और ज्यादा बात भी नहीं बोलूंगा, ज्यादा काम करूंगा. और जो हमारा नॉर्थ बंगाल का मिनिस्टर बना है, उन्होंने उत्तर कन्या में हर हफ्ते में पूरे 1 दिन 9 से 11 बजे तक जनता दर्शन करेगा. 11 बजे से 1 बजे तक हर प्रोग्राम का रिव्यू करेगा. MP MLA के एडमिनिस्ट्रेशन के साथ लेकर 2 बजे से 4 बजे तक सब MP MLA के साथ हर हफ्ता मीटिंग करके उत्तर बंगाल में हर स्कीम को इम्प्लीमेंट करने का काम भारतीय जनता पार्टी का सरकार करेगा. और एक एम्स, एक IIM, एक IIT, एक कैंसर हॉस्पिटल उत्तर बंगो को बनाने के लिए जो संकल्प पत्र में है, उसका लैंड और 4 जिले में होगा,
एक जिले में नहीं है, वो भी हम लोग करेगा। अभी हम लोग का काम है एमपी एमएलए के साथ एडमिनिस्ट्रेशन का लिया जो कर देना, सब सेंट्रल गवर्नमेंट का स्कीम चालू करना, और पहाड़ में जीटीए में जो धांधली हुआ उसको इन्वेस्टिगेशन के द्वारा सब ಒಂದು ಕಡೆ ಆಪರೇಷನ್ ಬುಲ್ಡೋಸರ್ ಸದ್ದಾದ್ರೆ ಮತ್ತೊಂದು ಕಡೆ ಅಭಿವೃದ್ಧಿ. ಉತ್ತರ ಬಂಗಾಳ ಪ್ರದೇಶ ಬಿಜೆಪಿಯನ್ನು ನಿರಂತರವಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿರೋ ಕಡೆ ಒಂದಷ್ಟು ಘೋಷಣೆಗಳಾಗಿದ್ವು, ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಮುಂದೆ ಹೋಗ್ತಿದ್ದಾರೆ. ಈಗ ಇಡೀ ಪಶ್ಚಿಮ ಬಂಗಾಳ ಅಭಿವೃದ್ಧಿ ಆಗುತ್ತೆ. ಈ ಭಾಗದಲ್ಲಿ ಒಂದಿಷ್ಟು ಸ್ಪೆಷಲ್ ಘೋಷಣೆಗಳು ಆರಂಭದಲ್ಲಾದಂಗೆ ಮಾಡ್ತಾ ಇದ್ದಾರೆ. IIT IIM ವಿವಿಧ ಜಿಲ್ಲೆಗಳಲ್ಲಿ ಅದಕ್ಕೆ ಜಾಗವನ್ನು ನೋಟ್ ಮಾಡಲಾಗ್ತಿದೆ. 10 ದಿನಗಳಲ್ಲಿ ಸುವೇಂದು ಅಧಿಕಾರಿ ಕಂಪ್ಲೀಟ್ ಬದಲಾವಣೆಯನ್ನು ಮಾಡ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಸಿಲಿಗುರಿ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ನಿನ್ನೆನೇ ಇಟ್ಟಿದ್ದೀವಿ ನಿಮ್ಮ ಮುಂದೆ. ಯಾವ ರೀತಿ 120 ಕಿಲೋಮೀಟರ್ ಹೈವೇ ಪ್ರದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ವಶಕ್ಕೆ ಕೊಟ್ಟಿದ್ದಾರೆ. ಹಲವು ವರ್ಷಗಳ ರಾಜ್ಯ ಕೇಂದ್ರ ಸಂಘರ್ಷದಿಂದ ಅಭಿವೃದ್ಧಿ ಆಗದೆ ಪಕ್ಕದ ನಮ್ಮ ನೆರೆ ರಾಷ್ಟ್ರಗಳಿಗೆ, ಶತ್ರು ರಾಷ್ಟ್ರಗಳಿಗೆ ಆಹಾರವಾಗಿದ್ದ ನಮ್ಮ ನಾರ್ತ್ ಈಸ್ಟನ್ನು ಮೇನ್ಲ್ಯಾಂಡ್ ಜೊತೆ ಕನೆಕ್ಟ್ ಮಾಡುವಂಥ ದಾರಿಯನ್ನೇ ಕಟ್ ಮಾಡುವಂಥ ಆತಂಕದಲ್ಲಿದ್ದ ಪ್ರದೇಶ ಈಗ ಸೆಂಟ್ರಲ್ ಗೌರ್ಮೆಂಟ್ ವಶಕ್ಕೆ ಸುವೇಂದು ಅಧಿಕಾರಿ ಕೊಡುವ ಮೂಲಕ ಜಂಟಿ ಕಾರ್ಯಾಚರಣೆ ಅಮಿತ್ ಶಾ ಅಧಿಕಾರಿ ಶುರು ಮಾಡಿದ್ದಾರೆ. ಇದು ಮೇಜರ್ ಡೆವಲಪ್ಮೆಂಟ್ ಸುವೇಂದು ಸರ್ಕಾರ ಬಂದ ಮೇಲೆ. ಸೊ ಒಂದಾದ್ಮೇಲೆ ಒಂದು ಗುಡ್ ನ್ಯೂಸ್ ಕೊಡ್ತಿರೋದು ಸುವೇಂದು ಅಧಿಕಾರಿ ಬಂಗಾಳದ ಜನಕ್ಕೆ. ಮತ್ತೊಂದು ಕಡೆ ಆಘಾತವನ್ನು ಕೊಡ್ತಿದ್ದಾರೆ ಅಕ್ರಮ ಸಿಗುತ್ತಾ ಇರೋರಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.